ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಗದಗ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಪತ್ರಕರ್ತರೆ, ಇವತ್ತು ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಪ್ರಾರಂಭ ಆಗಿದೆ. ಅದೇನಪ್ಪಾ ಅಂದ್ರೆ JCB ಕ್ರಾಂತಿ. ಈ ಭ್ರಷ್ಟ ರಾಜಕಾರಣಿಗಳು ಏನ್ ಅದಾರಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇವತ್ತು ಎಲ್ಲಾರು ಕೂಡಲೇ ರಾಜ್ಯವನ್ನ ಲೂಟಿ ಮಾಡಕತ್ತಾರ. ಇವತ್ತು JCB ಅನ್ಕೊಂಡೇ ಅವ್ರಿಗೆ ನಿದ್ದೆ ಹತ್ತಲಾಗೈತೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೋ ದಿವಸ ನಮ್ಮ ಪೂಜ್ಯ ಗುರುಗಳಾದಂತ ಕುಡಲ ಸಂಗಮ ಶ್ರೀಗಳಾಗಲಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ 201ನೇ ಬ್ರಿಟಿಷರ ವಿರುದ್ಧ ಇವತ್ತೇನು ಹೋರಾಟ ಮಾಡಿದ್ರು, ಅದರ ಸ್ಮರಣಾರ್ಥವಾಗಿ ಇವತ್ತು ನಾವು ಸೇರಿದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದಂತ ಒಬ್ಬ ದಿಟ್ಟ ಮಹಿಳೆ ಇವತ್ತು ಕರ್ನಾಟಕದ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು. ಅವ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಒಬ್ಬ ತಾಯಿ ಮಗನ ಸಂಬಂಧವಾಗಿ ಅನೇಕ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಜೊತೆಗೆ ಇವತ್ತು ಸುಮಾರು 7 ಜನ ವಾಲ್ಮೀಕಿ ಜನಾಂಗದವರು, ಒಕ್ಕಲಿಗ ಸಮಾಜದವರು, ಇನ್ನಿತರ ಅನೇಕ ಸಮುದಾಯದವರು ಕೂಡಿ ಸಂಗೊಳ್ಳಿ ರಾಯಣ್ಣವ್ರ ಜೊತೆಗೆ ಬ್ರಿಟಿಷರು ಗಲ್ಲಿಗೇರಿಸಿದ್ರು. ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಜೈಲಿನಲ್ಲಿ ಬಂದಿ ಮಾಡಿ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಮಾಜದ ಆಸ್ತಿ ಅಲ್ಲ, ಇಡೀ ಭಾರತದ ಆಸ್ತಿ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರು, ಸಂಗೊಳ್ಳಿ ರಾಯಣ್ಣವರು. ಇವತ್ತು ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರನ್ನ, ನಮ್ಮ ಅನೇಕ ರಾಜ ಮಹಾರಾಜರನ್ನ ಯಾಕೆ ನಾವು ಗೌರವಿಸ್ತೀವಂದ್ರೆ ಅವ್ರು ಏನ್ ಮಾಡ್ಯಾರಲ್ಲ ಸಾಧನೆಗಳು, ಅವರು ಎಲ್ಲಾರು ನಮ್ಮನ್ನು ಉಳಿಸಿದಂತ ಪುಣ್ಯಾತ್ಮರು ಯಾರಪ್ಪ ಅಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂತ ಒಬ್ಬ ಹುಟ್ಟದೇ ಇದ್ರೆ ನಾವ್ಯಾರು ಹಿಂದೂಗಳಾಗಿ ದೇಶದಲ್ಲಿ ಇರ್ತಿರ್ಲಿಲ್ಲ. ಇವತ್ತೇನರೇ ಕುಂಕುಮ ಭಂಡಾರ ವಿಭೂತಿಯನ್ನು ಉಳಿದಿದ್ರೆ ಅದಕ್ಕೆ ಕಾರಣ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು. ಬೆಳವಡಿ ಮಲ್ಲಮ್ಮ ಎಷ್ಟು ಶೂರರಿದ್ರಂದ್ರೆ, ಬೆಳವಡಿ ಮಲ್ಲಮ್ಮ ಜಗತ್ತಿನ ಮೊದಲನೇ ಮಹಿಳಾ ಸೈನ್ಯ ಕಟ್ಟಿದಂತ ಹೆಣ್ಮಗಳು. ಇವತ್ತು ನೋಡಿ ನಮ್ಮ ರಾಜ ಮಹಾರಾಜರು ಮಹಾರಾಣಾ ಪ್ರತಾಪರು, ಅವರು ಮಹಾರಾಣಾ ಪ್ರತಾಪರು ಎಷ್ಟು ಶೂರ ಇದ್ರಂದ್ರೆ ಒಮ್ಮೆನೂ ಅಕ್ಬರ್ ಅವ್ರ ವಿರುದ್ಧ ಯುದ್ಧಕ್ಕೆ ಬರಲಿಲ್ಲ. ಬರೇ ಮಹಾರಾಣಾ ಹೆಸರು ಕೇಳಿದ್ರೆ ಅಕ್ಬರ್ನ ಚಡ್ಡಿಯಾಗಿ ಹೋಗ್ತಿತ್ತು. ಈ ಮೊಘಲ ಸಂತತಿ ಏನೈತಲ್ಲ ನಮ್ಮ ದೇಶನಾಗ, ಇದನ್ನು ಕೊನೆ ಮಾಡಿದವರು ಯಾರಪ್ಪ ಅಂದ್ರೆ ಶಿವಾಜಿ ಮಹಾರಾಜರು. ಅದೇ ರೀತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಅಲ್ಲೇ ಬರ್ಬೋದು. ಬೆಳವಡಿ ಮಲ್ಲಮ್ಮ, ಅಲ್ಲಿಂದ ನಮ್ಮ ಕೆಳದಿ ಚೆನ್ನಮ್ಮ ಇತಿಹಾಸ. ಶಿವಾಜಿ ಮಹಾರಾಜರ ಮಗ ರಾಜಾರಾಮಗೆ ರಕ್ಷಣೆ ಕೊಟ್ಟಂತ ಹೆಣ್ಮಗಳು ಇದೇ ಶಿವಮೊಗ್ಗ ಮಲ್ನಾಡು ಭಾಗದಲ್ಲಿರುವಂತ ಕೆಳದಿ ಚೆನ್ನಮ್ಮ ಸಂಸ್ಥಾನ. ಅದಕ್ಕ ನಮ್ಮ ಬೆಳವಡಿ ಮಲ್ಲಮ್ಮ ಇತಿಹಾಸ ಇದೆ. ಶಿವಾಜಿ ಮಹಾರಾಜರ ಸೈನ್ಯವನ್ನ ಆ ಸೇನಾಧಿಕಾರಿ ಏನ್ ಮಾಡ್ದ, ಶಿವಾಜಿ ಮಹಾರಾಜರ ಸೈನ್ಯಾಧಿಕಾರಿ ಅಲ್ಲಿ ಸಾವಿರಾರು ಆಕಳುಗಳನ್ನ ಒಯ್ದು ಕಟ್ಕೊಂಡು ಬಿಟ್ಟ. ಇನ್ನ ಶಿವಾಜಿ ಮಹಾರಾಜರು ಮದ್ರಾಸ್ ಕಡೆಯಿಂದ ಯುದ್ಧ ಮುಗಿಸಿ ಬರ್ತಾ ಇದ್ರು.
ಹಾದಿಯಲ್ಲಿ ಅಲ್ಲಿ ಒಂದ್ ಕಡೆ ಟೆಂಟ್ ಹಾಕಿದಾಗ ತನ್ನ ಹಾಲಿಗೆ ಬೇಕಂತೇಳಿ ಶಿವಾಜಿ ಮಹಾರಾಜರ ಸೈನ್ಯಾಧಿಕಾರಿ ಎಲ್ಲ ಹಾಕೊಂಡು ಹೊಡ್ಕೊಂಡು ಹೋಗಿದ್ದ. ಅವ ಬೆಳವಡಿ ಮಲ್ಲಮ್ಮ ಆ ಅವನ ಸೈನ್ಯಾಧಿಕಾರಿನ ಹಿಡಿದು ಅವನ ಕೈಕಾಲು ಕಟ್ಟಿ ಆ ಎಲ್ಲ ಆಕೈ ಬಿಡಿಸ್ಕೊಂಡು ಹೋದಂತ ಇತಿಹಾಸನು ಕರ್ನಾಟಕದಲ್ಲಿ ಬೆಳವಡಿ ಮಲ್ಲಮ್ಮಗಿದೆ.